ಭಟ್ರೆ, ಯಾರು ನೀವು? ಭಟ್ರು ಮನೇಲಿಲ್ಲ. ಭಟ್ರಿಗೊಬ್ಳು ಮಗಳಿದ್ಲಲ್ಲ, ಅವಳು ಇಲ್ವೋ? ಭಟ್ರೆ, ಯಾರು ನೀವು? ಭಟ್ರು ಮನೇಲಿಲ್ಲ. ಭಟ್ರಿಗೊಬ್ಳು ಮಗಳಿದ್ಲಲ್ಲ, ಅವಳು ಇಲ್ವೋ? ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತು ಯಾವ ಒಂದು ಸಿನಿಮಾನ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡೋಕ್ಕೆ ಬಂದಿದ್ದೀವಿ ಅಂತ. ಹೌದು, 1986ರಲ್ಲಿ ಬಿಡುಗಡೆ ಆದಂಥ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ SR ರಾಜನ್ ನಿರ್ಮಾಣದ ಜಯಬೇರಿ ಫಿಲಮ್ಸ್ ರವರ ವಿಜಯ ಭಾಸ್ಕರ್ ಹಾಗೂ BR ಛಾಯಾ ಮೇಡಮ್ ಅವರ ಸಂಗೀತದ ಅದ್ಭುತ ಒಂದು ಚಲನಚಿತ್ರ ಅಮೃತಗಳಿಗೆ. ನಮ್ಮ ಪದ್ಮಾ ವಾಸಂತಿ ಮೇಡಮ್, ರಾಮಕೃಷ್ಣ ಸರ್ ಇವರೆಲ್ಲ ಅಭಿನಯಿಸಿರ್ತಕ್ಕಂಥ ಹೊಸ ಪರಿಚಯ ನಮ್ಮ ಪದ್ಮಾ ವಾಸಂತಿ ಮೇಡಮು. ಆ ಒಂದು ಚಿತ್ರ ಅಮೃತಗಳಿಗೆ ಇದು ರಿಲೀಸಾಗಿ ಇಲ್ಲಿಗೆ 38 ವರ್ಷ ಆಗಿದೆ ವೀಕ್ಷಕರೇ. ಈ ಒಂದು ಮೂವಿನ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಆದರೆ ಈ ಒಂದು ಮನೆ ಈಗ ಕೆಡುತ್ತಾ ಇದ್ದಾರೆ. ಅದರಿಂದ 800 ವರ್ಷದ ಮಣ್ಣಿನ ಮನೆ ಇದು. ಇದನ್ನು ಕೇಳಿದಾಗ ನಮ್ಮ ರಜನಿಕಾಂತ್ ಸರ್ ಅವರು ಕಲಾವಿದರು ಅಂತರಪಟ ಧಾರಾವಾಹಿಗಳಲ್ಲಿ, ಭೂಮಿಗೆ ಬಂದ ಭಗವಂತ ಧಾರಾವಾಹಿಗಳಲ್ಲಿ ಎಲ್ಲದರಲ್ಲೂ ಮಾಡಿದ್ದಾರೆ. ಅವರ ಒಂದು ಯೂಟ್ಯೂಬ್ನಲ್ಲೇ ಈ ಒಂದು ವಿಡಿಯೋನ ನಾನು ಈಸ್ಕೊಂಡು ಸರ್ ಕೇಳಿದೆ, ಈಗ ಕೆಡುವಿದ್ದಾರೆ ಮನೇನ ಅಂತ ಹೇಳಿದ ತಕ್ಷಣ ಆ ಒಂದು ವಿಡಿಯೋನ ಕಲೆಕ್ಟ್ ಮಾಡಿಕೊಂಡು ನಾನು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಲೇಬೇಕು ಸರ್ ಅಂತ ಹೇಳಿ ಈಸ್ಕೊಂಡಿದ್ದೀನಿ. ರಜನಿಕಾಂತ್ ಸರ್ ಅಂತ ಅವ್ರದ್ದು ಇಲ್ಲಿ ಸ್ಕ್ರೀನ್ ಇದ್ರಲ್ಲಿ ಹಾಕಿದ್ದೀನಿ ನೋಡಿ. ಅವರ ಯೂಟ್ಯೂಬಲ್ಲಿ ಈ ಒಂದು ವಿಡಿಯೋನ ಈಸ್ಕೊಂಡು ನಾನು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ. ಈ ಒಂದು ಮನೆಯೂ ಕೂಡ ಅವರ ಒಂದು ತಾತನ ಮನೆ, ಸಾಗರದ ಹತ್ರ ವರದಳ್ಳಿ ಅಂತೇಳಿ, ವರದಳ್ಳಿ ಸೂತ್ ಭಟ್ರು ಅಂತೇಳಿ ನಿಮಗೆ ಬೋರ್ಡಲ್ಲೂ ಆಗುತ್ತೆ. ಆ ಒಂದು ಮನೆ, ಇದೇ ಮನೆ, ಮಣ್ಣಿನ ಮನೆ, 800 ವರ್ಷಗಳ ಹಳೆಯ ಒಂದು ಮನೆ ಈ ಮನೆ ವೀಕ್ಷಕರೇ. ಮತ್ತೆ ಯಾಕೆ ತಡ ಮಾಡೋದು? ಹಾಗಿದ್ರೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ಗಳನ್ನ ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ. ಮೊದಲನೇ ಫ್ರೇಮ್ ಮ್ಯಾಚ್ ಆಗುತ್ತೆ ವೀಕ್ಷಕರೇ. ನಮ್ಮ ರಾಮಕೃಷ್ಣ ಸರು ಅವ್ರ ಮನೆಗೆ ಹೋಗ್ತಾ ಇರ್ತಕ್ಕಂಥದ್ದು ಭಟ್ರೆ ಅಂತ ಹೇಳಿ ಹೋಗ್ತಾ ಇರ್ತಕ್ಕಂಥದ್ದು ನಿಮಗೆ ಕಂಬಗಳಾಗಿ ಕಾಣುತ್ತೆ. ಇಲ್ಲಿ ಕಾಂಪೌಂಡು ಹೊಸ್ದಾಗಿ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇನ್ನು ಮಿಕ್ಕದ್ದು ಈ ಕಡೆ ಎಲ್ಲ ಕೊಟ್ಟಿಗೆಗಳೆಲ್ಲ ಕಟ್ಟಿದ್ದಾರೆ ನೋಡಿ. ನಮ್ಮ ಪದ್ಮಾ ವಾಸಂತಿ ಮೇಡಮ್ ಅವರು 2ನೇ ಕಂಬ, ಇಲ್ಲಿ ನಮ್ಮ ಆರೋ ಮಾರ್ಕ್ ಆಗ್ತಿದ್ದೀನಲ್ಲ ಚೇರ್ ಪಕ್ಕ, ಆ ಕಂಬದ ಹತ್ರ ನಿಂತಿರೋ ರೀತಿ ಇವರು ಕನಸನ್ನ ಕಾಣ್ತಾ ಇರ್ತಕ್ಕಂಥದ್ದು. ಮನು ಅಂತ ಹೇಳಿ ಶ್ರೀಧರ್ ಸರು ಮತ್ತು ರಾಮಕೃಷ್ಣ ಸರ್ ಹೆಸರು ಮನು ಅಂತ, ಇವ್ರ ಹೆಸರು ಮಧು ಅಂತೇಳಿ. ಈಗ ರಾಮಕೃಷ್ಣ ಸರ್ ಹೋಗಿ ಕಂಬನ ರೇಣು ಅಂತ ತಬ್ಕೋತಾ ಇರತಕ್ಕಂಥ ಒಂದು ದೃಶ್ಯ ಇದೇ ಜಾಗದಲ್ಲಾಗಿರೋದು ವೀಕ್ಷಕರೇ. ನೋಡಿ, ಆ 2 ಕಂಬಗಳು ನಿಮಗೆ ಹಾಗೇ ಫ್ರೇಮ್ ಮ್ಯಾಚ್ ಆಗುತ್ತೆ. ಬಾಗಿಲು ಪ್ರತಿಯೊಂದು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಕಂಟೆಂಟ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಮಗೆ ಖುಷಿಯಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ತುಂಬ ಹಳೆಯ ಒಂದು ಸಿನಿಮಾಗಳನ್ನ ಮತ್ತೆ ಮರುಗಳಿಸೋದು ಅಂತಂದರೆ ನನಗೆ ಎಷ್ಟೊಂದು ಖುಷಿ ಕೊಡುತ್ತೆ ಅಂತಂದರೆ ಇನ್ನು ನಿಮ್ಗಳಿಗೆ ಖುಷಿ ಕೊಟ್ಟಿರಲ್ವ. ಹಾಗೆ 2ನೇ ಫ್ರೇಮ್ ಮ್ಯಾಚ್ ಆಗುತ್ತೆ ವೀಕ್ಷಕರೇ. ರೇಣು ಅವರಮ್ಮ ಅಂದರೆ ನಮ್ಮ ಪದ್ಮವಾಸಂತಿ ಅಮ್ಮ ಅವರು, ಓಹೋ ಬನ್ನಿ ಚೆನ್ನಾಗಿದ್ದೀರೇನಪ್ಪ? ಚೆನ್ನಾಗಿದ್ದೀವಮ್ಮ, ನಿಮ್ಮನ್ನು ನೋಡಿದ್ದು ರಾಮ ಲಕ್ಷ್ಮಣರು ನೋಡ್ದಂಗಾಯ್ತು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಬಾಗಿಲಲ್ಲಿ ನಿಂತ್ಕೊಂಡು ಅವ್ರನ್ನ ಆಗಮಿಸ್ತಾರೆ. ಮತ್ತು ಈ ಕಂಬದಲ್ಲಿ ನಮ್ಮ ರಾಮಕೃಷ್ಣ ಸರ್ ಅವರು ಬಂದು ಈ ಕಡೆ ಇದೆಲ್ಲ ನೋಡಿ ವೀಕ್ಷಕರೇ, 800 ವರ್ಷದ್ದೇನೆ ಈ ಮರಗಳು ಕೂಡ. ಮನೆ ನೋಡೋಕ್ಕೆ ಏನೋ ಒಂಥರ ತುಂಬ ಚೆಂದ. ಇಲ್ಲಿ ನೋಡಿ, ರಾಮಕೃಷ್ಣ ಸರ್ ರೇಣು ಅಂತ ಹೇಳಿ ಆ ಕಂಬನ ತಬ್ಕೊಂಡಿರ್ತಾರೆ. ಆಗ ಶ್ರೀಧರ್ ಸರ್ ರೇಣು ಅಂತ ಕಂಬ ತಬ್ಕೊಂಡಿದೆಯಲ್ಲೋ ನಿನ್ನ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದೇ ಜಾಗದಲ್ಲಿ ವೀಕ್ಷಕರೇ. ಈ ಪ್ರತಿ ಒಂದೊಂದು ದೃಶ್ಯ ಆಗಲಿ, ಈ ಮನೆ ಆಗಲಿ ನೋಡ್ತಾ ಇದ್ದರೆ ನನ್ನ ಕಣ್ಣು ಮುಂದೆನೇ ಬಂದಾಗುತ್ತೆ ವೀಕ್ಷಕರೇ. ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಇವರೇ ಈ ಒಂದು ಮನೆಯ ಮಾಲೀಕರು. ಸೂತ ಭಟ್ರು ಅಂತ ಹೇಳಿ ಇಲ್ಲಿ ಹಾಕಿದ್ದೀನಲ್ಲ ರಮರ್ಕು, ಇವರೇನೆ. ಈಗ ನನಗೆ ರಜನಿಕಾಂತ್ ಸರ್ ಅಂತ ಹೇಳಿದ್ನಲ್ಲ, ಇವರ ತಾತ ಇವರು. ಹಾಗೆ ಬನ್ನಿ, ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ಈ ಬಾಗ್ಲ ಹತ್ರ. ಭಟ್ರೆ ಅಂತ ಕೇಳ್ತಾರೆ. ಯಾರು ನೀವು? ಭಟ್ರು ಮನೇಲಿಲ್ವಾ? ಅವರು ಮನೇಲಿಲ್ಲ.
ಭಟ್ರಿಗೆ ಒಬ್ಳು ಮಗಳಿದ್ಲಲ್ಲ ಅವಳು ಇಲ್ವೋ ಅಂತ ಹೇಳ್ತಾರೆ. ಅವಾಗ ನಗಾಡ್ಕೊಂಡು ಪದ್ಮಾವಸಂತಿ ಮೇಡಮ್ ಈ ಕಡೆ ಗೋಡೆಯಲ್ಲಿ ಅವರು ಮತ್ತು ಮನು ಸರು ಈ ಕಡೆ ಗೋಡೆಯಲ್ಲಿ ಅವರು ಇಬ್ಬರು ನಿಂತ್ಕೊಂಡು ಸಂಭಾಷಣೆ ಮಾತುಗಾರಿಕೆ ಮಾತಾಡ್ತಾ ಇರ್ತಕ್ಕಂಥದ್ದು. ಪರೀಕ್ಷೆಯಲ್ಲಿ ಅವರು ಪಾಸಾಗಿರ್ತಾರೆ. ಆ ರಿಸಲ್ಟ್ನ ಹೇಳಕ್ಕೆ ಬಂದಾಗ ಈ ಒಂದು ಮಾತುಕತೆ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಪದ್ಮಾವಸಂತಿ ಮೇಡಮ್ ನಿಂತಿದ್ದಾರೆ, ಈ ಕಡೆ ಸೈಡಲ್ಲಿ ಮನು ಸರ್ ನಿಂತಿದ್ದಾರೆ. ನೀನು ಪರೀಕ್ಷೆಯಲ್ಲಿ ಪಾಸ್ ಅಂತ ಕಂಗ್ರಾಜ್ ಅಂತ ಹೇಳ್ತಾರೆ. ನನ್ನನ್ನು ಕೇಳಲ್ವಾ ಅಂತ ಹೂವಲ್ಲಿ ಅವ್ರಿಗೆ ಹೊಡಿತಾರೆ. ಆವಾಗ ಫಸ್ಟ್ ಕ್ಲಾಸ್ ಅಂತಂದಾಗ ಕಂಗ್ರ್ಯಾಚುಲೇಷನ್ ಮನು ಅಂತ ಹೇಳ್ತಾರೆ. ಆವಾಗ ರೇಣು ಮೇಡಮ್ ರಿಸಲ್ಟ್ ತಾನೇ ಹೇಳಕ್ಕೆ ಬಂದಿದ್ರಿ, ಹೇಳಾಯ್ತಲ್ಲ ಹೊರಡಿ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ. ನೋಡಿ ವೀಕ್ಷಕರ, ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ಇದೇ ಬಾಗ್ಲ ಹತ್ರ. ಪದ್ಮಾವಸಂತಿ ಮೇಡಮ್ ಅವ್ರ ಅಪ್ಪ ಅಮ್ಮ ಇಲ್ಲಿದ್ದಾಗ ಅಯ್ಯಯ್ಯೋ ನಾನು ಹೇಳ್ದೆ ಇವಳು ಕಾಲೇಜಿಗೆ ಹೋಗೋದು ಬೇಡ, ಎಲ್ಲಿಗೂ ಹೋಗೋದು ಬೇಡ, ಮನೇಲಿ ತೆಪ್ಪಗಿರಲಿ ಅಂತ. ನನ್ನ ಮಾತು ಕೇಳಲ್ಲ ನೀವು ಭವಾನಿ, ನೀನು ಹೇಳ್ತಿರೋದು 20 ವರ್ಷದ ಹಿಂದಿನ ಮಾತು ಅಂತ ಅವ್ರ ತಂದೆಯವ್ರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ರಾಮಕೃಷ್ಣ ಸರ್ ಇಂಥ ಗಂಡ ಪಡೆಯೋಕ್ಕೆ ನೀವು ತುಂಬ ಪುಣ್ಯ ಮಾಡಿದ್ರಿ ಅಮ್ಮ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ. ಹಾಗೆ ವೀಕ್ಷಕರೇ, ಭಟ್ರು ನಮ್ಮ ರೇಣು ಕೈಲಿ ಕಾಫಿ ಕುಡಿಬೇಕು ನೀವು ಅಂತ ಹೇಳಿದಾಗ ಮೇಡಮ್ಮು ಕಾಫಿಗೆ ಉಪ್ಪು ಹಾಕ ಬಂದು ಕೊಡ್ತಾರೆ. ಭಟ್ರೆ ನಿಮ್ಮ ರೇಣು ಮಾಡಿದ ಕಾಫಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ದೃಶ್ಯ. ಏನೋ ಅಪರೂಪಕ್ಕೆ ಬಂದರೆ ಅಂತ ಒಳ್ಳೆ ಕಾಫಿ ಮಾಡಿಕೊಟ್ಟೆ, ನೀವು ದಿನಾಗಲೂ ಬಂದರೆ ನಿಮ್ಮಮ್ಮ ಮಾಡೋ ಕಲಗೊಚ್ಚೆ ಇಲ್ಲೂ ಸಿಗೋದು ಅಂತ ಪದ್ಮಾವಸಂತಿ ಮೇಡಮ್ ಹೇಳ್ತಾರೆ. ಕಾಪಿಗೆ ಉಪ್ಪು ಹಾಕಿ ಕೊಡ್ತೀನಿ ನನಗೆ ಅಂತ, ಕುಡಿತಿದ್ದೀರಲ್ಲ ಚೆನ್ನಾಗಿದೆ ಅಂತ ಹೇಳಿ ಇದೇ ಕಂಬದ ಹತ್ರ ಮಾತುಕತೆ ಆಗುತ್ತೆ ವೀಕ್ಷಕರೇ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ವರ್ಷದ್ದು ವೀಕ್ಷಕರೇ. ನಮ್ಮ ಮಗಳನ್ನ ಕಾಲೇಜ್ನಲ್ಲಿ ಯಾರೋ ಧೋಣಿ ಅಂತ ಕರೀತಾರಂತೆ ಅಂತ ಇದೇ ಬಾಗ್ಲ ಹತ್ರ ಆ ಒಂದು ಸಂಭಾಷಣೆ ಆಗುತ್ತೆ ವೀಕ್ಷಕರೇ. ಈ ಏಣಿನೂ ಕೂಡ ನಿಮ್ಗೆ ಅದರಲ್ಲಿ ಫ್ರೇಮ್ ಮ್ಯಾಚ್ ಆಗುತ್ತೆ. ಇದೆಲ್ಲ ಮೇಲ್ಗಡೆ ನಾವು ಏನು ಫಸ್ಟ್ ಫ್ಲೋರು ಅಂತೀವಿ, ಆ ರೀತಿ ಅಟ್ಟದ ಮೇಲ್ಗಡೆ ಎಲ್ಲ ಮರದ್ದು ಮಣ್ಣಿನ ಗೋಡೆಗಳು. ಹಬ್ಬ, ಈಗ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಒಂದು 5 ವರ್ಷ ಆಗ್ತಿದ್ದಂಗೆ ಬಿದ್ದೋಗುತ್ತೆ. ಅಂಥದ್ರಲ್ಲಿ ಇದು ಬರೀ ಮಣ್ಣಿಂದ ಮಾಡಿರ್ತಕ್ಕಂಥದ್ದು ಕಟ್ಟಿರ್ತಕ್ಕಂಥ ಗೋಡೆ 800 ವರ್ಷದ್ದು ಅಂದರೆ ಹಬ್ಬ, ಈ ನಂಬಕ್ಕೆ ಅಸಾಧ್ಯ ವೀಕ್ಷಕರೇ. ಈ ಚೇರು ಕೂಡ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ಕಾಲೇಜ್ಗೆ ಹೋಗೋಕ್ಕೆ ತುಂಬ ಬೋರ್ ಆಗುತ್ತಪ್ಪ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಹಿಂದ್ಗಡೆ ಏಣಿ ಆಗಿರ್ಬೋದು, ಚೇರ್ ಆಗಿರ್ಬೋದು, ಹಾಗೇ ನಿಮಗೆ ಫ್ರೇಮ್ ಮ್ಯಾಚ್ ಆಗ್ತಿದೆ ವೀಕ್ಷಕರೇ. ಈ ಒಂದು ಬಾಗ್ಲ ಹತ್ರ ಎಲ್ಲ ನಿಮಗೆ ಫ್ರೇಮ್ಗಳನ್ನ ಮ್ಯಾಚ್ ಮಾಡಿದೆ. ಇದು ಪಾರ್ಟ್ 1 ವಿಡಿಯೋ ವೀಕ್ಷಕರೇ. ಯಾಕೆ ಅಂತಂದರೆ ನಾನು ಕಂಪ್ಲೀಟ್ ಇದರಲ್ಲೇ ಮುಗಿಸ್ಬೋದಿತ್ತು. ಆದರೆ ಆ ಒಂದು ಚಿತ್ರೀಕರಣ ಆದಾಗ, ಸಿನಿಮಾ ಮಾಡಿದಾಗ ನಮ್ಮ ಪದ್ಮಾವಸಂತಿ ಮೇಡಮ್ ಅವರ ಒಂದು ಅನುಭವ ಹೇಗಿತ್ತು ಅಂತ ಅವ್ರನ್ನೇ ಮಾತಾಡಿಸೋ ಒಂದು ಪ್ರಯತ್ನದಲ್ಲಿದ್ದೀವಿ. ನಮ್ಮ ಸಿಕ್ಕಿದ್ರೆ ಖಂಡಿತವಾಗಿಯೂ ಅವ್ರನ್ನ ಮಾತಾಡಿಸಿ ನೆಕ್ಸ್ಟು ಪಾರ್ಟ್ 2 ಅಲ್ಲಿ ನಿಮಗೆ ಇನ್ನೂ ಒಳಗಡೆ ಯಾವ್ಯಾವ ಫ್ರೇಮ್ಗಳ ಮ್ಯಾಚ್ ಆಗುತ್ತೆ ಅದನ್ನೆಲ್ಲ ತೋರಿಸಿ ಫ್ರೇಮ್ಗಳನ್ನ ಮ್ಯಾಚ್ ಮಾಡಿ ನಮ್ಮ ಪದ್ಮಾವಸಂತಿ ಮೇಡಮ್ ಮಾತಾಡಿದ್ರೆ ಆ ಒಂದು ಸಂದರ್ಶನ ವಿಡಿಯೋನು ಕೂಡ ಪಾರ್ಟ್ 2 ವಿಡಿಯೋದಲ್ಲಿ ಬರುತ್ತೆ ವೀಕ್ಷಕರೇ. ಇದೆಲ್ಲ ಮನೆಯ ಒಳಗಡೆ ಒಂದು ವಿಡಿಯೋ. ಇನ್ನೂ ತುಂಬ ಫ್ರೇಮ್ಗಳ ಮ್ಯಾಚ್ ಆಗುತ್ತೆ. ಆ ಒಂದು ಸಾಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಆ ಒಳಗಡೆ ಸ್ವೀಟ್ ತಿನ್ನಿಸ್ತಾ ಇರ್ತಕ್ಕಂಥದ್ದು, ಆ ಕಂಬಗಳು, ಪ್ರತಿಯೊಂದು ಫ್ರೇಮ್ಗಳನ್ನೂ ನಾನು ಮ್ಯಾಚ್ ಮಾಡ್ತೀನಿ ವೀಕ್ಷಕರೇ. ಇದು ಭಾಗ ಮೊದಲನೇದು. ನಮ್ಮ ಕಲಾರಂಗ TV ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಹಾಗೂ ನಿಮಗೂ ಯಾವ್ದಾದ್ರು ಶೂಟಿಂಗ್ ಪ್ಲೇಸಸ್ ಗೊತ್ತಿದ್ರೆ ನಮಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್.